ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಧ್ಯಾಯ 6. ಶತ್ರು ರಾಜರೊಂದಿಗೆ ಕದನ. ಝಾನ್ಸಿಯ ಪಾಲಕಿಯ ರೂಪದಲ್ಲಿ ರಾಣಿ ಮುನ್ನಡೆದಳು. ಆದರೆ ಒಂಟಿ ಕೈಯಲ್ಲಿ ಚಪ್ಪಾಳೆ ತಟ್ಟಲು ಹೇಗೆ ತಾನೇ ಸಾಧ್ಯ? ಲಕ್ಷ್ಮೀಬಾಯಿಗೆ ಸಲಹೆ ನೀಡುವ ದಕ್ಷ ಮಂತ್ರಿಗಳು, ಸೇನಾನಿಗಳೇ ಯಾರೂ ಇರಲಿಲ್ಲ. ಇಷ್ಟವಾದರೂ ವೀರವನಿತೆಯಂತೆ ಝಾನ್ಸಿ ನಗರದಲ್ಲೆಲ್ಲ ಒಂಟಿಯಾಗಿಯೇ ಕುದುರೆ ಮೇಲೆ ಸುತ್ತಾಡುತ್ತಾ ಮತ್ತೆ ಯಾವ ವಿಪ್ಲವವೂ ಉಂಟಾಗದಂತೆ ಸ್ವಸಾಮರ್ಥ್ಯದಿಂದ ನೋಡಿಕೊಂಡಳು. ಬುದ್ಧಿವಂತಿಕೆ ಹಾಗೂ ಧೈರ್ಯ ಸಾಹಸದಿಂದ ಝಾನ್ಸಿಯ ಸಂರಕ್ಷಣೆ ಮಾಡುತ್ತಾ ಬಂದಳು. ಇಂಗ್ಲಿಷ್ ಅಧಿಕಾರಿಗಳಿಗೂ ಆಗಾಗ ಝಾನ್ಸಿಯ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ವರದಿ ಒಪ್ಪಿಸುತ್ತಾ ಬಂದಳು. ಇರುವರಲ್ಲೂ ತಾತ್ಕಾಲಿಕವಾಗಿ ಸ್ನೇಹ ಸಂಬಂಧ ಚಿಗುರುತ್ತಿರುವಂತೆ ಕಾಣಿಸಿಕೊಡತೊಡಗಿತು. ರಾಣಿಯ ಇಂತಹ ದಿಟ್ಟತನ ಅವಳ ನೆರೆಹೊರೆಯ ಹಿತಶತ್ರುಗಳಿಗೆ ಸಹಿಸದಂತಾಯಿತು. ರಾಣಿಯ ಬಗ್ಗೆ ಅವರ ದ್ವೇಷಾಸೂಯೆಯು ಮತ್ತಷ್ಟು ಹೆಚ್ಚಿತು. ಈ ವಿಷಯ ತನ್ನ ಮಹಿಳಾ ಗುಪ್ತಚಾರಣಿಯರಿಂದ ರಾಣಿಯ ಕಿವಿಮುಟ್ಟಿತು. ರಾಣಿ ಎದೆಗುಂದಲಿಲ್ಲ. ತನ್ನ ಸೈನ್ಯ ಬಲವನ್ನು ಜಾಗರೂಕತೆಯಿಂದ ಹೆಚ್ಚಿಸಿಕೊಳ್ಳುತ್ತಾ ಬಂದಳು. ಅಷ್ಟೇ ಅಲ್ಲ, ಅವರೆಲ್ಲರಿಗೂ ಯುದ್ಧ ತರಬೇತಿಯನ್ನು ಸ್ವತಃ ನೀಡುತ್ತಾ ಬಂದಳು. ಅವರಲ್ಲಿ ರಾಜ್ಯಾಭಿಮಾನ ವೃದ್ಧಿಸುವಂತೆ ಪ್ರೋತ್ಸಾಹದ ಮಾತುಗಳಿಂದ ಹುರಿದುಂಬಿಸತೊಡಗಿದಳು. ಕುತಂತ್ರ ಹಾಗೂ ಕುತ್ಸಿತ ಬುದ್ಧಿಯ ಆಂಗ್ಲ ಅಧಿಕಾರಿಗಳಿಗೂ ಸಹ ರಾಣಿಯ ಸಮಯ ಪ್ರಜ್ಞೆಯನ್ನು ಕಂಡು ಬೆಕ್ಕಸ ಬೆರಗಾದರು. ಹೆಣ್ಣು ಹೆಂಗಸಿನ ಆಡಳಿತ, ಅದರಲ್ಲೂ ಗಂಡ ಸತ್ತ ಮುಂಡೆಯ ಕೈಗೆ ಕೊಟ್ಟರೆ ಎಷ್ಟು ದಿನ ಉಳಿಯಿತು ಎಂದು ಅಣಕು ಮಾತುಗಳನ್ನು ಆಡಿಕೊಳ್ಳುತ್ತಿದ್ದರು. ಝಾನ್ಸಿಯಲ್ಲಿ ನೆರೆಹೊರೆಯ ರಾಜ್ಯಗಳಲ್ಲಿ ಇಲ್ಲದಿರಲಿಲ್ಲ. ಜೊತೆಗೆ ಹೇಗಾದರೂ ಸುಭದ್ರಿತವೆನಿಸಿದ್ದ ಝಾನ್ಸಿ ಕೋಟೆಯನ್ನು ಕಬಳಿಸಬೇಕು ಎಂದು ಹೊಂಚು ಹಾಕುತ್ತಿದ್ದ ನರಿಬುದ್ಧಿಯ ರಾಜರುಗಳು ಇಲ್ಲದಿರಲಿಲ್ಲ. ಹೊರಗಡೆಯಿಂದ ಬಂದ ಇಂಗ್ಲಿಷರಿಗಿಂತಲೂ ಮಿಗಿಲಾಗಿ ಒಳನಾಡಿನ ಹಿತಶತ್ರುಗಳೇ ಹೆಚ್ಚಾಗಿದ್ದರು. ಅಂಥವರಲ್ಲಿ ಮಹಾರಾಷ್ಟ್ರದ ಸಂಸ್ಥಾನಿಕರಲ್ಲಿ ಒಬ್ಬನಾದ ಸದಾಶಿವರಾಯನು ಒಬ್ಬನು. ಮಹಾರಾಷ್ಟ್ರ ಸಂಸ್ಥಾಪಕ ಛತ್ರಪತಿ ಶಿವಾಜಿಗಿದ್ದ ದೇಶಪ್ರೇಮ, ಬಂಧುಪ್ರೇಮ, ಒಳನಾಡಿಗಳ ಪ್ರೇಮ ಈಗ ಮರಾಠೆಯವರಲ್ಲಿ ಲೇಶ ಮಾತ್ರವೂ ಇರಲಿಲ್ಲ. ಕಷ್ಟವಿಲ್ಲದೆ ಲಭಿಸುವ ಸಂಪತ್ತನ್ನು ಸೂರೆಗೊಳ್ಳುವ ಬುದ್ಧಿ ಇವರಲ್ಲಿ ಹಲವಾರು ಮಂದಿಗೆ ಬೆಳೆಯತೊಡಗಿತ್ತು. 1867 ಜೂನ್ 13 ಝಾನ್ಸಿಗೆ 20 ಮೈಲಿ ದೂರದಲ್ಲಿದ್ದ ಕಟುರಾ ಎಂಬ ಕೋಟೆಗೆ ಇದ್ದಕ್ಕಿದ್ದಂತೆ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡ. ಈಗ ಝಾನ್ಸಿಗೆ ತಾನು ಒಡೆಯನೆಂದು ಅಲ್ಲಿನ ಪ್ರಜೆಗಳೆಲ್ಲರೂ ತೆರಿಗೆ ಹಾಗೂ ಕಪ್ಪ ಕಾಣಿಕೆಗಳನ್ನು ತನಗೆ ಒಪ್ಪಿಸಬೇಕೆಂದು ಡಂಗೂರ ಹೊಡೆಸಿದ. ಕೋಟೆಯ ಹೊರಗಿನ ಅರಮನೆಯಲ್ಲಿ ಬಂದೀಖಾನೆಯ ಕೈದಿಯ ರೂಪದಲ್ಲಿದ್ದ ರಾಣಿ ಲಕ್ಷ್ಮೀಬಾಯಿಗೆ ವಿಚಾರ ಮುಟ್ಟಿತು. ಅವಳ ಗಂಡೆದೆಯಲ್ಲಿ ವೀರಾವೇಶದ ಬಿಸಿರಕ್ತ ತಾನಾಗಿ ಕುದಿಯತೊಡಗಿತು. ಇದುವರೆಗೂ ಅವಳಿಗೆ ಇಂಗ್ಲಿಷರ ದುರಾಕ್ರಮಣದ ಭಯ ಮಾತ್ರ ಇತ್ತು. ಇಂಗ್ಲಿಷರಿಗಿಂತಲೂ ತಿಳಿಗೇಡಿಗಳಾದ, ಅದರಲ್ಲೂ ತನ್ನ ನೆರೆ ರಾಜ್ಯದ ರಾಜರುಗಳೇ ಹೀಗೆ ಮೋಸಮುತ್ತಿಗೆ ಹಾಕುವರೆಂದು ಕನಸು ಮನಸ್ಸಿನಲ್ಲಿಯೂ ಎನಿಸಿರಲಿಲ್ಲ. ಈ ವೇಳೆಗೆ ರಾಣಿಯ ಕಡೆಯ ಸೈನ್ಯ ರಾಣಿಯ ನೇತೃತ್ವದಲ್ಲಿಯೇ ಯುದ್ಧ ವಿದ್ಯೆಯಲ್ಲಿ ಸಾಕಷ್ಟು ತರಬೇತಿ ಪಡೆದಿತ್ತು. ಸೈನ್ಯದಲ್ಲಿ ಪುರುಷರೇ ಅಲ್ಲ, ಸ್ತ್ರೀಯರು ಯುದ್ಧ ವಿದ್ಯೆಯಲ್ಲಿ ಸಾಕಷ್ಟು ಪ್ರಶಿಕ್ಷಿತರೆನಿಸಿದ್ದರು. ಇವರೆಲ್ಲರ ಬೆಂಬಲ ಹಾಗೂ ಬಲಿದಾನ ಭಾವನೆಯ ನಡುವೆ ರಾಣಿ ಸದಾಶಿವರಾಜನ ಕಪಟ ರಾಜನೀತಿಯನ್ನು ಕಂಡು ರೋಸಿ ಹೋಗಿ ಹಸಿದ ಸಿಂಹಿಣಿಯಂತಾದಳು. ತನ್ನ ಸೈನ್ಯದೊಂದಿಗೆ ತಾನೇ ಮುಂದಾಳತ್ವವನ್ನು ವಹಿಸುತ್ತಾ ಸದಾಶಿವರಾಯನ ಸೈನ್ಯದ ಮೇಲೆ ಎರಗಿದಳು.
ರಾಣಿಯ ಹಾಗೂ ಆಕೆಗಾಗಿ ಪ್ರಾಣಪಣ ತೊಟ್ಟು ಕಾದಾಡುತ್ತಿದ್ದ ಸೈನಿಕರ ಧೈರ್ಯ ಸಾಹಸದ ಮುಂದೆ ಶತ್ರು ಸೇನೆ ತಬ್ಬಿಬ್ಬಾಯಿತು. ಸೇನೆಯ ಮಾತಂತಿರಲಿ, ನೇತೃತ್ವ ವಹಿಸಿದ ಸದಾಶಿವರಾಯನೇ ಪಲಾಯನ ಸೂತ್ರವನ್ನು ಹಿಡಿದು ನಾಯಕನೇ ಇಲ್ಲದ ಶತ್ರುಸೇನೆ ದಿಕ್ಕೆಟ್ಟು ಸಿಕ್ಕಿದೆಡೆಗಳಲ್ಲಿ ಪ್ರಾಣರಕ್ಷಣೆಗಾಗಿ ಹುದುಗಿಕೊಂಡಿತ್ತು. ದಿಕ್ಕು ತೋಚದೆ ಸದಾಶಿವರಾಯ ತಾನು ವಶಪಡಿಸಿಕೊಂಡಿದ್ದ ಕೋಟೆಯನ್ನು ಬಿಟ್ಟು ತನ್ನ ಗೆಳೆಯನೋರ್ವನ ಕೋಟೆಯಿಂದರಲ್ಲಿ ಅವಿತುಕೊಂಡ. ಸದಾಶಿವರಾಯನ ಹೇಡಿತನವನ್ನು ಕಂಡು ರಾಣಿ ಲಕ್ಷ್ಮೀಬಾಯಿಯೇ ನಾಚಿಕೆ ಆಯಿತು. ಮತ್ತೆ ಕೆಲ ತಿಂಗಳು ನಂತರ ತನ್ನ ಅಳಿದುಳಿದ ಸೇನೆಯನ್ನೇ ಕ್ರೋಢೀಕರಿಸಿ ಎರಡನೆಯ ಬಾರಿ ಸದಾಶಿವರಾಯ ಕಾದಾಡಲು ಬಂದ. ಈ ಬಾರಿ ರಾಣಿ ಲಕ್ಷ್ಮೀಬಾಯಿಗೆ ಈ ಹೇಡೆ ಸಂಸ್ಥಾನಿಕನಿಗೆ ಸರಿಯಾದ ಬುದ್ಧಿ ಕಲಿಸುವ ಮನಸ್ಸಾಯಿತು. ತಾನೇ ಮುಂದೆ ನಿಂತು ಅವನನ್ನು ಎದುರಿಸಿದಳು. ಪುರುಷ ವೇಷದ ರಾಣಿ ಕುದುರೆಯ ಮೇಲೆ ಕುಳಿತು ರಭಸದಿಂದ ಕಾದಾಡುತ್ತಿರುವುದನ್ನು ಕಂಡು ರಾಯ ಬೆಕ್ಕಸಬೆರಗಾದ. ತನಗೆ ಇನ್ನೂ ಉಳಿಗಾಲ ಇಲ್ಲ ಅಂದುಕೊಂಡ ಕನವರಿಸತೊಡಗಿದ. ಆದರೆ ಕ್ಷತ್ರಾಣಿ ಎನಿಸಿದ ವಿಪ್ಲವ ರಾಣಿ ಅವನಂತೆ ಹೇಡಿ ಆಗಲಿಲ್ಲ. ಹೇಡಿಯ ಮೇಲೆ ಕತ್ತಿ ಬೀಸಿ ಕೊಲೆ ಮಾಡುವುದು ತನ್ನಂಥ ವೀರವನಿತೆಗೆ ಶೋಭಾಯಾನವಲ್ಲ ಎಂದು ನಿರ್ಧರಿಸಿ ಅವನ ಮೇಲೆ ಕತ್ತಿ ಬೀಸಿ ಸೆರೆಹಿಡಿದು ಬಂದಿಖಾನೆಯಲ್ಲಿಟ್ಟಳು. ವಿಚಾರವನ್ನು ತಿಳಿದ ಇಂಗ್ಲಿಷ್ ಅಧಿಕಾರಿಗಳು ಹಾಗೂ ಇಲ್ಲದ ತೊಂದರೆ ಕೊಟ್ಟು ರಾಣಿಯನ್ನು ಮುಗಿಸಲು ಹೊಂಚು ಹಾಕುತ್ತಿದ್ದ ಇತರ ರಾಜರುಗಳ ದೇಹದಲ್ಲಿ ಸಣ್ಣನೆಯ ನಡುಕು ಉಂಟಾಯಿತು. ಮುಖ ಬೆವರತೊಡಗಿತು. ಈ ಯುದ್ಧದಿಂದ ರಾಣಿ ಹಾಗೂ ಆಕೆಯ ಕಡೆಯವರು ಇನ್ನೂ ಸಾವರಿಸಿಕೊಳ್ಳುತ್ತಿದ್ದಂತೆಯೇ ಓರ್ಚಾ ಸಂಸ್ಥಾನದ ರಾಜನ ಮಂತ್ರಿ ಹಾಗೂ ದಂಡನಾಯಕನಾಗಿದ್ದ ಸಾತೆ ಖಾನ್ ಈ ಹೆಂಗಸಿನ ಅಹಂಕಾರವನ್ನು ಅಡಗಿಸಿ ಬಿಡುವನೆಂದು ಕೊಚ್ಚಿಕೊಳ್ಳುತ್ತಾ 20,000 ಮಂದಿ ಸೈನಿಕರೊಂದಿಗೆ ಝಾನ್ಸಿಯ ಮೇಲೆ ಎರಗಿದ. ರಾಣಿಯ ಕಡೆ ಸೈನಿಕರ ಸಂಖ್ಯೆ ತೀರ ಕಡಿಮೆಯಿತ್ತು. ಅವರೆಲ್ಲರಿಗೂ ಈ ಬಾರಿ ಯುದ್ಧದಲ್ಲಿ ಗೆಲ್ಲುವುದು ದುಸ್ಸಾಧ್ಯ ಎಂದೇ ಅನಿಸಿತ್ತು. ಎಲ್ಲರೂ ರಾಣಿಯ ಬಳಿ ಸಾರಿದರು. ಈ ಬಾರಿ ನಾವು ಯುದ್ಧ ಮೈದಾನದಲ್ಲಿ ಇಳಿದರೆ ನಾವು ಇಳಿಯುವುದಿಲ್ಲ, ಸೋಲು ತಪ್ಪುವುದಿಲ್ಲ. ರಾಣಿಯವರು ಈ ಬಗ್ಗೆ ದೀರ್ಘಾಲೋಚನೆ ಮಾಡಬೇಕು ಎಂದು ಕಳವಳಿಯಿಂದ ಪ್ರಾರ್ಥಿಸಿದರು. ವೀರಕ್ಷತ್ರಾಣಿ ಎನಿಸಿದ ಲಕ್ಷ್ಮೀಬಾಯಿ ತನ್ನ ಸೈನ್ಯದ ಕಡೆ ಕಣ್ಣುಗಳಲ್ಲಿ ಕೆಂಡ ಕಾರುತ್ತಾ ಕನಲಿ ನುಡಿದಳು. ನಿಮ್ಮ ನರನಾಡಿಗಳಲ್ಲಿ ಇದುವರೆಗೂ ಹರಿಯುತ್ತಿದ್ದ ಶೌರ್ಯ ಬಿಸಿರಕ್ತ ಇದ್ದಕ್ಕಿದ್ದಂತೆ ಏಕೆ ಇಷ್ಟೊಂದು ತಣ್ಣಗಾಯಿತು? ನಾನಂತೂ ಹೇಡಿಯ ಜೀವನ ಬಯಸಲಾರೆ. ನಾನು ಮಕ್ಕಳೇ ಇಲ್ಲದ ತಬ್ಬಲಿಯ ತಾಯಿ ಅಂದುಕೊಂಡು ದಾಮೋದರನನ್ನು ಭುಜಕ್ಕೆ ಕಟ್ಟಿಕೊಂಡು ರಣರಂಗದಲ್ಲಿ ಕಾದಾಡುವೆ. ರಾಣಿಯರುಗಳನ್ನೇ ಕಾದಾಡಲು ಬಿಟ್ಟು ಹಿಮ್ಮೆಟ್ಟಿದ ಹೇಡಿ ಸೈನಿಕರು ಎಂಬ ಕಲಂಕದ ಪಟ್ಟಿಯನ್ನು ನೀವೆಲ್ಲರೂ ಹಣೆಗೆ ಕಟ್ಟಿಕೊಂಡು ಧೈರ್ಯವಾಗಿ ತಿರುಗಾಡುತ್ತೀರಿ. ರಾಣಿಯ ವೀರವಾಣಿ ಅವರೆಲ್ಲರೂ ತನಗಾಗಿದ್ದ ರಕ್ತವನ್ನು ಬಿಸಿ ಮಾಡಿತು. ಹೇಡಿತನದ ಪೊರೆ ಕಳಚಿಬಿತ್ತು. ಯುದ್ಧೋತ್ಸಾಹ ತುಂಬಿ ಬಂತು. ಮಹಾರಾಣಿ ಲಕ್ಷ್ಮೀಬಾಯಿ ಕಿ ಜೈ ಎಂದು ಉದ್ಗಾರದೊಂದಿಗೆ ನಿಂತಲ್ಲಿಯೇ ಕತ್ತಿಗಳನ್ನು ಜುಳುಪಿಸುತ್ತಾ ತಮ್ಮ ತಾಯಿಯ ಮುಂದೆ ಅಡ್ಡಬಿದ್ದರು. ರಾಣಿಯ ಕಣ್ಣುಗಳಿಂದ ಆನಂದದ ಹನಿಗಳು ಉದರತೊಡಗಿದವು. ಅದೇ ಗಳಿಗೆಯಲ್ಲೇ ತಾಯ್ನಾಡಿಗಾಗಿ ಕೊನೆ ಉಸಿರಿನವರೆಗೂ ಕಾದಾಡಿ ಹುತಾತ್ಮರಾದೆವು. ಮುಂದೆ ಇಟ್ಟ ಹೆಜ್ಜೆಯನ್ನು ಮಾತ್ರ ಹಿಂದಕ್ಕೆ ಸರಿಯುವುದಿಲ್ಲ ಎಂದು ಶಪಥ ಮಾಡುತ್ತಾ ಸಾತೆ ಖಾನ್ ಸೈನ್ಯವಿದ್ದೆಡೆ ವೀರಾವೇಶದಿಂದ ಧಾವಿಸಿದರು. ಸತೆ ಖಾನ್ ಈ ಸಹಜ ಸನ್ನಿವೇಶದ ಬಗ್ಗೆ ಕಿಂಚಿತ್ತೂ ಯೋಚಿಸಿರಲಿಲ್ಲ. ಕುಡಿ ಸೈನ್ಯ ಹೊಂದಿರುವ ರಾಣಿ ಏನು ಮಾಡಿಯಾಳು ಎಂದೇ ತಾತ್ಸಾರ ಭಾವದಿಂದ ನಿರ್ಲಕ್ಷ್ಯದಿಂದಿದ್ದ. ಈಗ ರಾಣಿಯ ನೇತೃತ್ವದಲ್ಲಿ ಆಕೆ ಇಡೀ ಸೈನ್ಯವೇ ಸಿಡಿಲಿನಂತೆ ಯುದ್ಧರಂಗದಲ್ಲಿ ಸಿಡಿಯುತ್ತಿರುವುದನ್ನು ಕಂಡು ತವಕಿಸುತ್ತಾ ತತ್ತರಿಸತೊಡಗಿದ.
ರಾಣಿಯ ಕುದುರೆ ಮಿಂಚಿನ ಓಟದಲ್ಲಿ ತನ್ನೆಡೆಗೆ ಧಾವಿಸಿ ಬರುತ್ತಿರುವಾಗ ಅದರ ಮೇಲೆ ಆರೂಢಳಾಗಿದ್ದ ರಾಣಿ ಬಾಯಲ್ಲಿ ಲಗಾಮನ್ನು ಕಚ್ಚಿಕೊಂಡು 2 ಕೈಗಳಲ್ಲಿ ಕತ್ತಿಯನ್ನು ಝಳಪಿಸುತ್ತಾ ಹೆಣ್ಣು ಹುಲಿಯಂತೆ ಸೈನ್ಯದೊಳಗೆ ನುಸುಳಿ ನೇರವಾಗಿ ತನ್ನೆಡೆಗೆ ಬರುತ್ತಿರುವುದನ್ನು ಕಂಡು ಅವನ ಎದೆಯಲ್ಲಿ ಅವಲಕ್ಕಿ ಕೊಟ್ಟುವಂತಾಗತೊಡಗಿತು. ರಾಣಿಯ ವೀರಾವೇಶದ ಯುದ್ಧ ಚಾತುರ್ಯದ ಮುಂದೆ ನಿಲ್ಲಲಾರದೆ ಹಿಮ್ಮೆಟ್ಟಿದ. ಆಗಲೂ ರಾಣಿಯ ಸೈನ್ಯ ಅವನನ್ನು ಹಿಡಿದು ಹಿಂಗಟ್ಟು ಮುಂಗಟ್ಟು ಕಟ್ಟಿ ರಾಣಿಯ ಮುಂದೆ ತಂದು ನಿಲ್ಲಿಸಲು ಮುಂದಾಗುತ್ತಿರುವುದನ್ನು ಕಂಡು ಅರೇ ಅಲ್ಲಾಹ್ ಮರ್ಗಯ ಮೈ ಮರ್ಗಯ ಎಂದು ಚಿತ್ಕರಿಸುತ್ತಾ ದಿಕ್ಕುದೆಸೆ ಕಾಣದೆಡೆಗೆ ಪಲಾಯನ ಮಾಡಿದ. ಈಗ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಪ್ರಜೆಗಳಿಗಿದ್ದ ಭಕ್ತಿ ಮಾತೃಪ್ರೇಮ ಮುಮ್ಮಡಿಸಿತು. ಪ್ರಜೆಗಳೆಲ್ಲರೂ ಯೋಧರಾಗಿ ನಿಲ್ಲಲು ಸಿದ್ಧರಾದರು. ಮನೆಗಳಲ್ಲಿ ಸೌಟುಗಳನ್ನು ಹಿಡಿದಿರುತ್ತಿದ್ದ ಹೆಂಗಳೆಯರು ಕತ್ತಿಗಳನ್ನು ಝಳಪಿಸುತ್ತಾ ರಾಣಿಗೆ ಬೆಂಬಲ ನೀಡಲು ಬರತೊಡಗಿದರು. ಸೇನೆಯ ಬಲ ಈಗ ತಾನಾಗಿ ನುರ್ಮರಡಿಸಿತು. ರಾಣಿಗೆ ಆದ ಆನಂದ ಅಷ್ಟಿಷ್ಟಲ್ಲ. ದಕ್ಷತೆಯಿಂದ ರಾಜಕಾರ್ಯಗಳ ಕಡೆ ಮನ ಹರಿಸತೊಡಗಿದಳು. ಜೊತೆಗೆ ರಾಜಸೇವಕರ ಕಾರ್ಯಗಳ ಕಡೆ ತನ್ನ ಜಾಗರೂಕತೆಯ ಕಣ್ಣುಗಳನ್ನು ಸದಾ ಇಟ್ಟಿರುತ್ತಿದ್ದಳು. ಇಷ್ಟಾದರೂ ಯಾರೊಬ್ಬರಿಗೂ ಯಾವ ರೀತಿಯ ಸಂಶಯವೂ ಬಾರದ ರೀತಿಯಲ್ಲಿ ವರ್ತಿಸತೊಡಗಿದಳು. ಜೊತೆಗೆ ಅಷ್ಟಿಷ್ಟು ವಿರಾಮ ದೊರೆತಾಗ ಪುರಾಣ ಪಠಣ ಹಾಗೂ ದೇವರ ಪ್ರಾರ್ಥನೆಗಳಲ್ಲಿ ಶ್ರದ್ಧೆ ಭಕ್ತಿಯ ನಿಷ್ಠೆಯನ್ನು ತೋರಿಸುತ್ತಿದ್ದಳು. ಸೋಲಿನ ಮುಖ ಕಂಡಿದ್ದ ಇಂಗ್ಲಿಷರು ಮತ್ತೆ ಝಾನ್ಸಿಯ ಮೇಲೆ ಬೀಳಲು ಕುತಂತ್ರದಿಂದ ಝಾನ್ಸಿಯನ್ನು ಕಬಳಿಸಲು ಸಮಯ ಕಾಯುತ್ತಲೇ ಇದ್ದರು. ಕೇಳಿದ್ರಲ್ಲ ಆತ್ಮೀಯರೇ, ಇನ್ನು ಮುಂದಿನ ಅಧ್ಯಯನವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.